ಕಳೆದ 10 ವರ್ಷಗಳ ಹಿಂದೆ ಈ ಜನಗಣತಿ ನಡೆದಿರೋದು. 10 ವರ್ಷಗಳಿಂದ ಎಷ್ಟು ನೀರು ಹರಿದು ಹೋಗಿದೆ ಈ ದೇಶದಲ್ಲಿ. ಹಾಗಾಗಿ ಅವತ್ತು ಮಾಡಿರೋಂಥ ಜನಗಣತಿ ಅದು ಸರಿಯಾಗಿಲ್ಲ, ವೈಜ್ಞಾನಿಕವಾಗಿಲ್ಲ ಅನ್ನುವಂಥದ್ದು ಬಹುತೇಕ ಇಡೀ ಕರ್ನಾಟಕದ ಎಲ್ಲ ವರ್ಗದ ಅಭಿಪ್ರಾಯ. ಆ ನೆಲೆಯಲ್ಲಿ ಸರ್ಕಾರ 17ನೇ ತಾರೀಕು ಮತ್ತೆ ಮಂತ್ರಿಮಂಡಲದಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಹುಶಃ ಗಂಭೀರವಾಗಿ ಅವರು ಚರ್ಚೆ ಮಾಡ್ತಾರೆ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಮತ್ತು ಹೊಸದಾಗಿ ಶಾಸ್ತ್ರೀಯವಾಗಿ ಜನಗಣತಿಯನ್ನು ಮಾಡೋವಂಥ ಅಗತ್ಯ ಇದೆ. ಯಾವ ಸಂಖ್ಯೆ ಎಷ್ಟಿದೆ ಅನ್ನೋದು ಖಚಿತವಾಗಿದ್ದು ಅಲ್ಲ. ಯಾಕೆಂದರೆ ಲಿಂಗಾಯತರ ಸಂಖ್ಯೆಯೇ ಅದರಲ್ಲಿ ನೋಡಿದರೆ ತುಂಬ ಕಡಿಮೆ ಇದೆ, ಬೇರೆ ಒಂದು ವರ್ಗದ ಸಂಖ್ಯೆ ಜಾಸ್ತಿ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಜನಗಣತಿಯನ್ನು ಮಾಡಬೇಕು ಅನ್ನೋಂಥದ್ದು ಬಹುತೇಕರ ಅಭಿಪ್ರಾಯ. ನಮ್ಮದು ಕೂಡ ಅದಕ್ಕೆ ಸಹಮತ ಇದೆ. ಒಂದು ವೇಳೆ ಬಿಡುಗಡೆ ಮಾಡಿದರೆ, ಈಗ ಮಾಡೋಕ್ಕೆ ಆಲ್ರೆಡಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಬಿಡುಗಡೆ ಆದರೆ ಬಹುಶಃ ಆಗಲ್ಲ ಅಂತ ನಂಬಿಕೆ ಇಟ್ಕೊಳ್ಳೋಣ. ಯಾಕೆಂತಾರೆ ಒಂದೇ ಸಾರಿ ನಾವು ಹೀಗೆ ಅಂತ ಅಂದ್ಕೊಳ್ಳೋದು ಬೇಡ. ಅವರು ಭಾಳ ಚಿಂತನೆ ಮಾಡ್ತಾರೆ, ಅದ್ರ ಬಗ್ಗೆ ಸಹಜವಾಗಿಯೇ ಚಿಂತನೆ ಮಾಡಿ ಸಮಾಜದ ಒಲವು ಹೇಗಿದೆ ಏನಿದೆ ಗಂಭೀರವಾಗಿ ಮಂತ್ರಿಮಂಡಲದವರು ಶಾಸಕರು ಯೋಚನೆ ಮಾಡ್ತಾರೆ. ಆಮೇಲೆ ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಅದರ ಪರವಾಗಿ ಇಲ್ಲ, ನೀವು ಗಮನಿಸಿರಬೇಕು. ಅನೇಕರು ಇದು ಮತ್ತೆ ನಡೀಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಡೆಯುತ್ತೆ ಅನ್ನೋ ವಿಶ್ವಾಸ ಇಟ್ಕೊಳ್ಳೋಣ. ಒಕ್ಕಲಿಗರು ಮತ್ತು ಲಿಂಗಾಯತರು ಇಬ್ಬರು ಕೂಡ ಸೇರಿ ಹೋರಾಟ ಮಾಡ್ತೀವಿ. ಇದು ಕೇವಲ ಒಕ್ಕಲಿಗರದು ಲಿಂಗಾಯತರದು ಅಂತಲ್ಲ, ನಾವು ಹೇಳ್ತಾ ಇರೋವಂಥದ್ದು ಇಡೀ ಸಮಾಜದಲ್ಲಿರುವಂಥ ಎಲ್ಲ ವರ್ಗದವರು. ಇಲ್ಲಿ ಯಾರೋ ಒಂದು ವರ್ಗ ಎರಡು ವರ್ಗ ಅಂತ ಹೇಳೋದಿಲ್ಲ, ಎಲ್ಲರಿಗೂ ಅನ್ಯಾಯ ಆಗಿದೆ. ಆ ಅನ್ಯಾಯವನ್ನು ಸರಿಪಡಿಸೋ ಹಾಗೆ ಸರ್ಕಾರ ಯೋಚನೆ ಮಾಡಬೇಕು ಅಂತ ನಾವು ಬಯಸ್ತೀವಿ. ಸರ್ಕಾರ ಎಚ್ಚರಿಕೆ ಮಾಡುವಂಥದ್ದು ಲಿಂಗಾಯತ ಸ್ವಾಮಿಗಳು ಕೂಡ ಮಾಡ್ತಾರೆ. ಎಚ್ಚರಿಕೆ ಕೊಡೋ ಅಗತ್ಯ ಇಲ್ಲ, ನಾವು ಅವ್ರಿಗೆ ತಿಳುವಳಿಕೆಯನ್ನು ನೀಡಬೇಕಾಗತ್ತೆ. ಎಚ್ಚರಿಕೆ ಕೊಡೋಕೆ ನಾವು ಯಾರು, ತಿಳುವಳಿಕೆಯನ್ನು ನೀಡಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.